ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಡಿಸೆಂಬರ್ 19ರಂದು ಎಳ್ಳು ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ಅಮಾವಾಸ್ಯೆಯ ದಿನದಂದು ಭೌತಿಕ ಸುಖಗಳ ಅಧಿಪತಿಯಾದ ಶುಕ್ರನ ನಕ್ಷತ್ರವು ಬದಲಾಗಲಿದೆ. ಇದು 50 ವರ್ಷಗಳ ನಂತರ ಸಂಭವಿಸುತ್ತಿದ್ದು, ಈ ದಿನ ಶುಕ್ರನು ಕರ್ಕಾಟಕದಲ್ಲಿದ್ದಾಗ ಈ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಮತ್ತು ನಕ್ಷತ್ರ ಪುಂಜದ ಅಧಿಪತಿ ಶನಿದೇವ. ಶುಕ್ರನು ಸಂಪತ್ತು, ಐಷಾರಾಮಿ, ಸಮೃದ್ಧಿ ಮತ್ತು ಆರ್ಥಿಕ ಪ್ರಯೋಜನಗಳ ಗ್ರಹ. ರಾಶಿಚಕ್ರದ ಜೊತೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ಶುಕ್ರನು ಸಹ ನಕ್ಷತ್ರ ಪುಂಜಗಳನ್ನು ಬದಲಾಯಿಸುತ್ತಾನೆ. ಹಾಗಾಗಿ ಕೆಲವು ರಾಶಿಯ ವ್ಯಕ್ತಿಗಳಿಗೆ ಆಕಸ್ಮಿಕ ಧನಲಾಭ. ಇನ್ನು ಈ ದಿನ ಶ್ವಾನಕ್ಕೆ ಯಾವ ಪದಾರ್ಥವನ್ನು ತಿನ್ನಿಸಬೇಕು, ಸ್ನಾನಕ್ಕೂ ಮುಂಚೆ ಮನೆಯ ಸದಸ್ಯರು ಯಾವ ಕೆಲಸವನ್ನ ತಪ್ಪದೇ ಮಾಡಬೇಕು, ಈ ದಿನದಂದು ಯಾವ ವಿಶೇಷ ದೀಪಾರಾಧನೆ ಮಾಡಿದರೆ ಸರ್ವ ದುಷ್ಟ ಶಕ್ತಿಗಳ ಕಾಟ, ವಾಮಾಚಾರ, ಶತ್ರುಗಳಿಂದ ಆಗುವಂಥ ತೊಂದರೆಗಳಿಂದ ಮುಕ್ತಿ ದೊರೆತು ಶಿವನ ರಕ್ಷಣೆ ಸಿಗುತ್ತದೆ, ಯಾವ ಮಂತ್ರಗಳನ್ನು ಈ ದಿನ ಪಠಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಕಟಕ ರಾಶಿ. ಅಮಾವಾಸ್ಯೆಯ ದಿನದಂದು ಶುಕ್ರನ ನಕ್ಷತ್ರ ಸಂಚಾರವು ಕಟಕ ರಾಶಿಯವರಿಗೆ ಹೆಚ್ಚು ಲಾಭ ತರಲಿದೆ. ಈ ಅವಧಿಯಲ್ಲಿ ಕಟಕ ರಾಶಿಯವರಿಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಉತ್ತಮ ಉಳಿತಾಯ ಅವಕಾಶಗಳು ದೊರೆಯುತ್ತವೆ. ನಿಮ್ಮ ಸಂಪತ್ತನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಳ್ಳಬಹುದು. ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ವಿವಿಧ ಒಪ್ಪಂದಗಳಿಂದ ಗೌರವವನ್ನು ಪಡೆಯಬಹುದು. ಅವಿವಾಹಿತರಿಗೆ ಸೂಕ್ತವಾದ ವಿವಾಹ ಪ್ರಸ್ತಾಪಗಳು ಬರುತ್ತವೆ. ದೀರ್ಘಕಾಲದವರೆಗೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಈ ರಾಶಿಯವರಿಗೆ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಲು ಅವಕಾಶ ಸಿಗುತ್ತದೆ. ತುಲಾರಾಶಿ. ಅಮಾವಾಸ್ಯೆಯ ದಿನದಂದು ಶುಕ್ರನ ಸಂಚಾರವು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಲಿದೆ. ಶುಕ್ರ ತುಲಾರಾಶಿಯ ಅಧಿಪತಿಯಾಗಿರುವುದರಿಂದ ತುಲಾರಾಶಿಯವರಿಗೆ ವಿವಿಧ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಶುಭ ಸಮಯ. ಈ ರಾಶಿಚಕ್ರದ ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮತ್ತು ಅವರ ಸಂಬಳದ ಮಟ್ಟವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಶುಕ್ರನ ಸಂಚಾರದಿಂದಾಗಿ ಉದ್ಯಮಿಗಳಿಗೆ ಅನೇಕ ಅವಕಾಶಗಳು ಸಿಗುತ್ತವೆ. ಇದರಿಂದಾಗಿ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆಗಳನ್ನು ಮಾಡಿಕೊಳ್ಳಬಹುದು. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಸ್ಥಿರವಾಗಿರುತ್ತದೆ. ವೃಶ್ಚಿಕ ರಾಶಿ. ಅಮಾವಾಸ್ಯೆಯ ದಿನದಂದು ಶುಕ್ರನ ಸಂಚಾರವು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನು ತರಲಿದೆ. ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಯವರ ಆದಾಯದ ಮಟ್ಟವು ಹಲವು ಪಟ್ಟು ಹೆಚ್ಚಾಗುತ್ತದೆ ಮತ್ತು ಮನೆಗೆ ಸಂಬಂಧಿಸಿದ ವಸ್ತುಗಳನ್ನು ಸಹ ಖರೀದಿಸಬಹುದು. ಈ ಹಿಂದೆ ಮಾಡಿದ ಹೂಡಿಕೆಗಳಿಂದ ಆದಾಯ ಪಡೆಯುವ ಸಾಧ್ಯತೆ ಇದೆ ಮತ್ತು ಹೊಸ ಒಪ್ಪಂದಗಳಿಂದ ಲಾಭ ಗಳಿಸಬಹುದು. ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವುದರಿಂದ ಸಂತೋಷ ಹೆಚ್ಚಾಗಲಿದೆ. ತಂದೆಯ ಸಲಹೆಯ ಮೇರೆಗೆ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ನೀಡುವ ಉತ್ತಮ ಸ್ಥಳದಲ್ಲಿ ಹೂಡಿಕೆ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ. ವೃಷಭ ರಾಶಿ. ಈ ಅಮಾವಾಸ್ಯೆಯ ದಿನದಂದು ಶುಕ್ರನ ಸಂಚಾರವು ವೃಷಭ ರಾಶಿಯವರಿಗೆ ಶುಭಕರವಾಗಿರುತ್ತದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅಥವಾ ಕೆಲಸದಲ್ಲಿ ಬದಲಾವಣೆಯನ್ನು ಯೋಜಿಸುತ್ತಿರುವವರಿಗೆ ಈ ಸಮಯ ತುಂಬ ಅನುಕೂಲಕರವಾಗಿರುತ್ತದೆ. ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಮತ್ತು ನೀವು ಹೊಸ ಒಪ್ಪಂದಗಳಿಂದ ಉತ್ತಮ ಹಣವನ್ನು ಗಳಿಸಬಹುದು. ಈ ಅವಧಿಯಲ್ಲಿ ನೀವು ಉತ್ತಮ ಆರೋಗ್ಯವನ್ನು ಆನಂದಿಸಬಹುದು ಮತ್ತು ಸರಿಯಾದ ವೈದ್ಯಕೀಯ ಸಲಹೆಯೊಂದಿಗೆ ಹಿಂದಿನ ತೊಂದರೆಗಳನ್ನು ನಿವಾರಿಸಬಹುದು. ಷೇರು ಮಾರುಕಟ್ಟೆ ಮತ್ತು ವಿವಿಧ ರೀತಿಯ ಹೂಡಿಕೆಗಳಿಂದ ಗಳಿಸುವ ಸಾಧ್ಯತೆ ಇದೆ. ಅತ್ತೆ ಮಾವರೊಂದಿಗೆ ಉತ್ತಮ ಸಂಬಂಧವಿರುತ್ತದೆ. ನಿಮ್ಮ ಹೆತ್ತವರೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಹೋಗಲು ನಿಮಗೆ ಅವಕಾಶ ಸಿಗುತ್ತದೆ ಮತ್ತು ಸಿಲುಕಿಕೊಂಡ ಹಣವನ್ನು ಪಡೆಯುವ ಸಾಧ್ಯತೆಯೂ ಇದೆ. ಇನ್ನು ಈ ದಿನ ದೇವರ ಅನುಗ್ರಹ ಪಡೆಯಲು ಮಾಡಬೇಕಾದ ಮೊದಲ ಕೆಲಸ ಏನೆಂದರೆ, ಮನೆಯ ಸದಸ್ಯರು ಸ್ನಾನಕ್ಕೂ ಮುನ್ನ ತಲೆಗೆ ಸ್ವಲ್ಪವಾದರೂ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ನಂತರ ಸ್ನಾನವನ್ನು ಮಾಡಬೇಕು. ನೀಲಿ ಅಥವಾ ಕಪ್ಪು ಬಣ್ಣ ಮಿಶ್ರವಿರುವ ವಸ್ತ್ರವನ್ನು ಧರಿಸಿಕೊಂಡು ನೀಲಿ ಬಣ್ಣದ ಪುಷ್ಪಗಳಿಂದ ದೇವರನ್ನ ಪೂಜೆ ಮಾಡಿದರೆ, ಆತನನ್ನ ಮನಸ್ಸಿನಲ್ಲಿಯೇ ಸ್ಮರಿಸಿದರೆ ಸಾಕು, ಭಯಂಕರವಾದಂತಹ ಅಪಮೃತ್ಯು ದೋಷಗಳು ದೂರವಾಗುತ್ತದೆ. ಗ್ರಹಗಳ ಅನುಕೂಲತೆ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಬೇವಿನ ಮರದಲ್ಲಿ ಸಿಗುವಂತಹ ಹಣ್ಣುಗಳನ್ನು ತಂದು ನಿವೇದನೆ ಮಾಡಿದರೆ ಮಧುಮೇಹದ ಸಮಸ್ಯೆಗಳು, ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ. ಈ ವಿಚಾರ ಎಷ್ಟೋ ಜನರಿಗೆ ಗೊತ್ತಿರುವುದಿಲ್ಲ. ಸ್ವಾಮಿಗೆ ಉದ್ದಿನ ವಡೆಯನ್ನ ನೈವೇದ್ಯವಾಗಿಟ್ಟರೆ ಇಷ್ಟಾರ್ಥಗಳನ್ನು ನೆರವೇರುತ್ತವೆ.
ಶ್ವಾನವನ್ನ ಕಾಲಭೈರವನ ಮತ್ತೊಂದು ರೂಪವೆಂದು ನಂಬಲಾಗುತ್ತದೆ. ಆದ್ದರಿಂದ ಶ್ವಾನಕ್ಕೂ ಕೂಡ ಈ ದಿನದಂದು ಉದ್ದಿನ ವಡೆಯನ್ನ ಆಹಾರವಾಗಿ ಹಾಕಬೇಕು. ಉದ್ದಿನ ವಡೆ ಆಗಲಿಲ್ಲ ಅಂದರೆ ಯಾವುದೇ ಆಹಾರವನ್ನು ಶ್ವಾನಕ್ಕೆ ತಿನ್ನಿಸಿ ಕಾಲಭೈರವನನ್ನ ಸ್ಮರಿಸಿಕೊಂಡ್ರೆ ವಿಶೇಷ ಫಲಗಳು ಸಿಗುತ್ತವೆ. ಶನಿ, ರಾಹುಕೇತು, ಗ್ರಹದೋಷಗಳು ಕೂಡ ದೂರವಾಗುತ್ತವೆ. ಮನೆಗೆ ಸಮೀಪದಲ್ಲಿ ಕಾಲಭೈರವನ ಗುಡಿ ಇದ್ರೆ ತಪ್ಪದೆ ಇವತ್ತಿನ ದಿನ ದರ್ಶನ ಮಾಡಿ 8 ಪ್ರದಕ್ಷಿಣೆಯನ್ನ ಮಾಡಿ ಬನ್ನಿ. ಮನೆಗೆ ಸಮೀಪದಲ್ಲಿ ಎಲ್ಲಿಯೂ ಕಾಲಭೈರವನ ಗುಡಿ ಇಲ್ಲವೆಂದರೆ ಶಿವನ ದೇಗುಲದಲ್ಲೇ ಶಿವನನ್ನೇ ದರ್ಶನ ಮಾಡಿ ಕಾಲಭೈರವನ ರೂಪದಲ್ಲಿ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ. ನಿಮ್ಮ ಕೈನಿಂದ ಅಕ್ಕಿಯನ್ನ ದೇಗುಲದ ಪ್ರಸಾದಕ್ಕೆ ಬಳಸಲು ಕೊಟ್ಟು ಬನ್ನಿ. ಅಥವಾ ನೀವೇ ಮನೆಯಲ್ಲಿ ನಿಮ್ಮ ಕೈನಿಂದ ಕೈಲಾದ ಪ್ರಸಾದವನ್ನ ತಯಾರಿಸಿ ದೇಗುಲಕ್ಕೆ ಕೊಟ್ಟು ಬನ್ನಿ. ಇದರಿಂದ ಸಕಲ ಕಷ್ಟಗಳು ಕಳೆದು ಸಾಕ್ಷಾತ್ ಶಿವ ಆ ಕಾಲಭೈರವನ ಅನುಗ್ರಹ ಸದಾ ನಿಮ್ಮೊಂದಿಗಿರುತ್ತದೆ. ಈ ದಿನದಂದು ಮನೆಯಲ್ಲಾಗಲಿ ಅಥವಾ ದೇಗುಲಗಳಲ್ಲಾಗಲಿ ಭೈರವ ದೀಪವನ್ನು ಬೆಳಗಿಸಬೇಕು. ಬೂದುಗುಂಬಳಕಾಯಿಯನ್ನು 2 ಹೋಳುಗಳನ್ನಾಗಿ ಮಾಡಿ 2 ತಟ್ಟೆಗಳ ಮೇಲೆ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಕುಂಬಳಕಾಯಿಯನ್ನು ಇಡಬೇಕು. ಅರಿಶಿನ ಕುಂಕುಮವನ್ನು ಆ ಕುಂಬಳಕಾಯಿಗೆ ಹಚ್ಚಿ 4 ಕಡೆ ಕುಂಕುಮದ ಬೊಟ್ಟನ್ನು ಇಡಬೇಕು. ಕುಂಬಳಕಾಯಿ ಹೋಳುಗಳಿಗೆ 3 ಕಡೆ ಬೊಟ್ಟನ್ನು ಇಟ್ಟರೆ ಸಾಮಾನ್ಯ ದೀಪವಾಗುತ್ತದೆ. 4 ಕಡೆ ಬೊಟ್ಟನ್ನು ಇಟ್ಟರೆ ಅದು ಭೈರವ ದೀಪವಾಗುತ್ತದೆ. ಕುಂಬಳಕಾಯಿಗೆ ಎಳ್ಳೆಣ್ಣೆ ಹಾಕಿ ಒಂದೊಂದು ಹೋಳಿಗೂ 2 ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು. ಈ ದೀಪಾರಾಧನೆ ಮಾಡಿ ಕಾಲಭೈರವನನ್ನ ಪೂಜಿಸಿದರೆ ಸ್ಮರಿಸಿದರೆ ಶತ್ರುಗಳು ಸಮೂಹವಾಗಿ ನಶಿಸಿ ಹೋಗ್ತಾರೆ. ಯಾರಾದರೂ ನಿಮ್ಮ ವಿರುದ್ಧ ಮಂತ್ರ ತಂತ್ರ ವಾಮಾಚಾರ ಪ್ರಯೋಗ ಮಾಡಿಸಿದ್ರೆ ಆ ಶಕ್ತಿಗಳು ನಾಶವಾಗುತ್ತವೆ. ನಿಮ್ಮ ಮನೆಯಲ್ಲಿ ನಿರಂತರವಾಗಿ ನಡೆಯುತ್ತಿದ್ದ ವಿಪರೀತ ಜಗಳ 3 ದಿನಕ್ಕೂ ಅನಾರೋಗ್ಯಕ್ಕೆ ಈಡಾಗುವುದು, ಪದೇ ಪದೇ ಅಪಘಾತವಾಗುವುದು, ಹಣಕಾಸು ಕೈನಲ್ಲಿ ನಿಲ್ಲದೇ ಇರುವುದು, ಎಲ್ಲ ಕಷ್ಟಗಳು ದೂರವಾಗಿ ಮಾನಸಿಕ ನೆಮ್ಮದಿ, ದೈವ ಬಲ ಸಿಗುತ್ತದೆ. ಈ ದಿನವಾಗಲಿ ಯಾವುದೇ ದಿನವಾಗಲಿ ಸುಳ್ಳನ್ನ ಹೇಳಬಾರದು. ಕಾಲಭೈರವನು ಸುಳ್ಳು ಹೇಳುವ, ಅಸತ್ಯ ನುಡಿಯುವ ಯಾರನ್ನೂ ಕೂಡ ರಕ್ಷಿಸುವುದಿಲ್ಲ. ಅಸತ್ಯದಿಂದ ಜೀವಿಸಬಾರದು. ಬದುಕಲು ಸುಳ್ಳನ್ನ ಹೇಳಬೇಕು, ಬದುಕೆ ಸುಳ್ಳಾಗಬಾರದು. ಶಿವನ ಕಾಲಭೈರವನ ಇನ್ನೊಂದು ರೂಪವೆಂದರೆ ಅದು ಸತ್ಯ. ಸತ್ಯವೇ ದೇವರು, ಸತ್ಯದಲ್ಲೇ ಎಲ್ಲ ಇದೆ ಎಂದು ರಾಮಾಯಣ ತಿಳಿಸುತ್ತದೆ. ಸುಳ್ಳೇ ಜೀವನವಾದರೆ ಕಾಲಭೈರವನ ಕೋಪಕ್ಕೆ ಗುರಿಯಾಗುವಿರಿ. ಇದು ನೆನಪಿನಲ್ಲಿರಲಿ. ಮನೆಯ ಮುಂದೆ ಅನ್ನ, ಆಹಾರ, ನೀರಿಗಾಗಿ ಬಂದ ಯಾರನ್ನು ಬರಿಗೈನಲ್ಲಿ ಈ ದಿನದಂದು ಕಳಿಸಬೇಡಿ. ಆ ಕಾಲಭೈರವ ಯಾರ ರೂಪದಲ್ಲಾದರೂ ಈ ದಿನ ನಿಮ್ಮ ಮನೆಗೆ ಬರಬಹುದು. ಮಾನವನ ರೂಪದಲ್ಲಿ, ಶ್ವಾನಗಳ ರೂಪದಲ್ಲಿ ಮನೆಗೆ ಭೈರವ ಬಂದಾಗ ಕಡೆಗಣಿಸಬೇಡಿ. ಇದರ ಜೊತೆಗೆ 27 ಕಾಳು ಮೆಣಸುಗಳನ್ನು ಒಂದು ಬಿಳಿ ಬಣ್ಣದ ಬಟ್ಟೆಗೆ ಕಟ್ಟಿ ಒಂದು ದೀಪದಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಮುಳುಗಿಸಿ ಇಡಬೇಕು. ಬೆಳಿಗ್ಗೆ ಈ ಕೆಲಸವನ್ನ ಮಾಡಿ ರಾತ್ರಿ ಸಮಯದಲ್ಲಿ ಈ 27 ಕಾಳು ಮೆಣಸು ಹಾಕಿ ಕಟ್ಟಿ ಮುಳುಗಿಸಿ ಇಟ್ಟಂತ ವಸ್ತ್ರದ ತುದಿಯನ್ನೇ ಬತ್ತಿಯ ರೂಪದಲ್ಲಿ ಮಾಡಿ ನಿಮ್ಮ ಮನೆಯಲ್ಲಾಗಲಿ ಶಿವನ ದೇಗುಲದಲ್ಲಾಗಲಿ ದಕ್ಷಿಣ ದಿಕ್ಕಿನಲ್ಲಿ ಬೆಳಗಿಸಬೇಕು. ಇದರಿಂದ ಸಕಲ ಶತ್ರು ಬಾಧೆಗಳು ದೂರವಾಗುತ್ತದೆ. ಶತ್ರು ನಿವಾರಣಾ ದೀಪವೆಂದು ಇದನ್ನು ಕರೆಯುತ್ತಾರೆ. ಮೇಲೆ ತಿಳಿಸಿದ ಹಾಗೆ ದೀಪಾರಾಧನೆ, ಮಂತ್ರ ಜಪ, ದೇವರ ದರ್ಶನ ಮಾಡಲು ಸಾಧ್ಯವಾಗಿಲ್ಲವೆಂದರೆ ಕೊನೆಯ ಪಕ್ಷ ಓಂ ಭೈರವಾಯ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ. ಜೀವನ ನಡೆಸಲು ಬೇಕಾದಂಥ ಧೈರ್ಯ, ಉತ್ತಮ ಆರೋಗ್ಯ, ಹಣ, ಸಂಪತ್ತಿನ ನೆಮ್ಮದಿಯನ್ನು ಈ ಬಾರಿ ಈ ರೀತಿ ಪೂಜೆ ಮಾಡಿ ಪಡೆದುಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಶನಿದೇವನನ್ನ ಸ್ಮರಿಸುತ್ತಾ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.